ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ. ಬರಬೇಕು ಗೋವಿಂದಪ್ಪನವರು. ನಾನು ಹೇಳಿದ ವಿಷಯ ನಿಮ್ಗೆ ತಿಳಿಸಿದಾರೇನ್ರಿ? ನೀವು ನನಗೆ ಜರೂರ್ ಬಂದು ಭೇಟಿಯಾಗಬೇಕಂತ ಹೇಳಿದ್ರಿ ಅಂತ ಏನು ವಿಷಯ ಅಂತ ತಿಳಿದುಕೊಂಡು ಹೋಗ್ಬೇಕಂತ ನಾನೇ ಬಂದೆ ನೋಡ್ರಿ ಸಾಹೇಬ್ರ. ನೋಡಿ ಗೋವಿಂದಪ್ಪನವರೇ, ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮವಿದೆ. ನೀವು ನಮ್ಮ ಕುಟುಂಬದ ಒಬ್ಬರು ಸದಸ್ಯ ಅಂತ ಕಾಣುತ್ತಾ ಬಂದಿದ್ದೀರಿ. ಮಗಳ ನಿಶ್ಚಯ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರ್ಸೋಣ ನಿಮ್ಮ ಸಲಹೆ ಕಾಯಿ ಕರ್ಸಿ ನೋಡ್ರಿ. ಅದು ಸರಿ ಸಾಹೇಬ್ರ, ನಿಮ್ಮ ಮಗಳ ಭಾರತಿ ವರ ಯಾರಂತ ತಿಳ್ಕೊಂಡ್ರಿ ನನಗ? ವರ ಬೇರೆ ಯಾರು ಅಲ್ಲರಿ, ನನ್ನ ತಂಗಿಯ ಪದ್ಮಾವತಿ ಮಗ ಮಂಜು. ನನ್ನ ತಂಗಿ ಸಾಯುವ ಸಮಯದಲ್ಲಿ ನನಗೊಂದು ವಚನ ತೆಗೆದುಕೊಂಡು, ಅಣ್ಣ ನಾನಂತೂ ಬಡಿ, ನಾನು ಸತ್ತ ಹೋದ ಮೇಲೆ ನನ್ನ ಮಗ ಅನಾಥನಾಗುತ್ತಾನೆ. ನಿನಗಂತೂ ಗಂಡ ಮಕ್ಕಳಿಲ್ಲ, ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೆಂದು ಹೇಳಿಸತ್ತರು. ಅದರಂತೆ ನಾನು ಮಂಜು ನನ್ನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿ ಕಲಿಸಿ ಮಿಲಿಟರಿಯಲ್ಲಿ ಸೇರಿಸಿದ್ದೀನಿ. ಈಗ ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಾರೆ. ಓಹೋ, ಇವತ್ತ ನಿಶ್ಚಯ ಕಾರ್ಯಕ್ರಮವನ್ನು ಮಾಡಿ ಓಹೋ, ಒಳ್ಳೆ ವಿಚಾರನೆ ಮಾಡಿರಲ್ಲ. ನೀರಿನ ರಕ್ತ ದಪ್ಪತ್ತಾರ ಸುಳ್ಳಲ್ರಿ, ಅದಕ್ಕೆ ರಕ್ತ ಸಂಬಂಧ ಇರ್ಬೇಕು. ನಿಮ್ಮ ಹುಡುಗ ಮಗುವನ್ನ ನೋಡ್ಬೇಕಲ್ರಿ ಸಾಹೇಬ್ರನ. ಮನೆಯಲ್ಲಿದ್ದಾನೆ, ಕರಿತೀನಿ, ಕೂತ್ಕೊಳ್ಳಿ. ಅಮ್ಮ ಭಾರತಿ, ಭಾರತಿ. ಅಮ್ಮ, ಗೋವಿಂದಪ್ಪನವರು ಬಂದಿದ್ದಾರೆ, ಒಂದೆರಡು ಕಪ್ಪ ಭಾರತಿ ತೆಗೆದುಕೊಳ್ಬಾರಮ್ಮ. ನಮಸ್ಕಾರ ರೀ ಭಾರ್ಗವರ. ಸಾಹೇಬ್ರ, ನಿಮ್ಮ ಮಗಳ ಭಾರತಿ ಎಲ್ಲಿ ತಕ್ಕಂತಾರ್ರಿ ಸಾಹೇಬ್ರ? ಇದೇ ವರ್ಷ ಮುಗಿಸಿಕೊಂಡಿದ್ದಾಳೆ. ಮದುವೆಯನ್ನು ಮುಗಿಸಿದ್ರೆ ನನ್ನ ಜವಾಬ್ದಾರಿ ಮುಗಿದು ಹೋಯ್ತು ನೋಡ್ರಿ. ಹಾ ಹಾ, ಭಾರಿ ವಿಚಾರ ಮಾಡಿರಿ ಬಿಡ್ರಿ. ಭಾರತಿ, ನಿಮ್ಮ ಮಾವ ಮಂಜುನನ್ನ ಕೂಡ್ತೇನಮ್ಮ, ಬಹಳ ದಿವಸವಾಯ್ತು ನೋಡ್ಲಾರ್ದೆ. ಇಲ್ಲ ಇಲ್ಲ, ನೀವೇ ಅವರನ್ನ ಕರಿಬೇಕು. ನನಗೆ ಅವ್ರನ್ನ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ. ನಾಚ್ಬೇಡ್ರಿ ಅಮ್ಮರ, ನೀವು ಅವ್ರ ಸಂಗಟ ಮದುವೆ ಮಾಡ್ಕೊಳ್ಳೋರದಿರಿ. ನನ್ನ ಮಗಳಿಗೆ ನಾಚಿಕೆ ಸ್ವಭಾವ, ನಾನೇ ಕರಿತೀನಿ. ಮಂಜು, ಮಂಜು, ಏ ಮಂಜು. ಮಾಮಾಜಿ ಕರೆದ್ರಲ್ಲ? ಇವರು ಗೋವಿಂದಪ್ಪನವರಂತ ನಮ್ಮ ಮನೆಯ ಹಿತದೇಶಿಗಳು. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ರೀ ಸಾಹೇಬ್ರ. ಸಾಹೇಬ್ರ, ಒಳ್ಳೆ ಹುಡುಗನ ಜೋಪಾನ ಮಾಡಿರಲ್ಲ. ಇಷ್ಟೊಂದು ವಿನಯ ಭಕ್ತಿ ಇರೋ ಹುಡುಗರು ಈಗಿನ ಕಾಲದಾಗ ಸಿಗೋದು ಕಮ್ಮಿ ರೀ ಸಾಹೇಬ್ರ. ಭಾರತಿ, ಇಂದು ನಿನ್ನ ನಿಶ್ಚಯ ಕಾರ್ಯಕ್ರಮವಿದೆ. ಅದರ ಸಲುವಾಗಿ ಊರಲ್ಲಿರುವ 4 ಜನ ಪ್ರಮುಖರಿಗೆ ಹೇಳಿ ಬರ್ತೀನಿ. ನಿನ್ನ ಗೆಳತಿಯರಿಗೆ ನೀನು ಹೇಳಿ ಬಾ. ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡು. ಮಂಜು, ಆದಷ್ಟು ಬೇಗ ಹೋಗಿ ನಿನ್ನ ಸ್ನೇಹಿತರಿಗೆ ತಿಳಿಸಿ ಬಾ. ಆಯ್ತು ಮಾಮಾಜಿ. ಗೋವಿಂದಪ್ಪನವರೇ, ನಾವು ಹೋಗೋಣ. ಬರ್ರಿ, ಅಂತ ವಿಷಯ ಎಲ್ಲ ತುಂಬಿದ ಮನಗಳಿಗೆ ನಾವೇನ ನಡಬಾರ್ಕ್ರಿ, ಬರ್ರಿ. ನೀವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋರಂತೆ, ಬನ್ನಿ. ಹೇಳಬಾರ್ದು. ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ನಮ್ಮ ಮದುವೆ ವಿಚಾರ ತಿಳಿಸಿ ಬರುವೆ. ಮಾಮ, ಏನು ಭಾರತಿ? ನೋಡಿ, ತುಂಬಾ ದಿನಗಳಿಂದ ನಿಮ್ಮ ಜೊತೆಯಲ್ಲಿ ನನ್ನ ಮನಸ್ಸಿನ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕಾಯ್ತಾ ಇದ್ದೆ.
ನೀವು ನೋಡಿದ್ರೆ ಯಾವಾಗಲೇ ಊರಿಗೆ ಬಂದ್ರು 4 ದಿನ ಮಾತ್ರ ಊರಲ್ಲಿರ್ತೀರಾ, ತಕ್ಷಣ ಊರಿಗೆ ಹೊರಟ್ಬಿಡ್ತೀರಾ. ಇವತ್ತು ಹೇಗಿದ್ರು ಒಬ್ಬರೇ ಸಿಕ್ಕಿದ್ದೀರಾ. ಒಂದು 5 ನಿಮಿಷ ಕೂತ್ಕೊಳ್ಳಿ, ನನ್ನ ಮನಸ್ಸಿನ ಮಾತನ್ನ ಹೇಳ್ತೀನಿ. ಭಾರತಿ, ಕುಳಿತುಕೊಳ್ಳುವಷ್ಟು ಸಮಯ ಇಂದಿಲ್ಲ. ಇನ್ನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀಯ. ಕುಳಿತುಕೊಳ್ಳುವಂತೆ, ಸಾಕಷ್ಟು ಮಾತನಾಡುವಂತೆ. ಹಾಗಾದ್ರೆ ಇವತ್ತಿನ ನನ್ನ ಮಾತಿಗೆ ಮಾನ್ಯತೆ ಇಲ್ಲವೇ? ಛೇ, ಖಂಡಿತ ಇದೆ. ಅನಿರೀಕ್ಷಿತವಾಗಿ ನಾವಿಬ್ಬರು ಏಕಾಂಗಿಯಾಗಿದ್ದೇವೆ. ಭಾರತಿ, ಮದುವೆಕ್ಕಿಂತ ಮುಂಚೆ ಒಂದು ಮಾತು ಕೇಳಬೇಕು. ನಾನು ಕೇಳಬಹುದೇ ಭಾರತಿ? ಮಂಜು, ನೋಡಿ, ನಿಮ್ಮ ಮನಸ್ಸಿನ ಯಾವುದೇ ಮಾತು ಕೇಳಿದ್ರು ಕೂಡ ನಾನು ಮನಸ್ಸು ಬಿಚ್ಚಿ ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ. ಅದೇನ್ ಕೇಳ್ಬೇಕು ಅಂತ ಮಾಡಿದ್ದೀರೋ ಕೇಳಿ. ನನ್ನನ್ನ ನೀವು ಬೇರೆಯವಳು ಅಂತ ತಿಳ್ಕೊಡ್ಬೇಡಿ. ನಾನು ನನಗೆ ಗೊತ್ತು ಭಾರತಿ. ನಾನು ಈಗ ಕೇಳುವನೆಂದು ನೀನು ತಪ್ಪು ತಿಳ್ಕೋಬೇಡ. ಯಾಕಂದರೆ ಹೆತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥವಾಗಿ ಬೀದಿಯ ಮೇಲೆ ಬದುಕಬೇಕಾದವನು. ನಿಮ್ಮ ತಂದೆ ಕೊಟ್ಟ ಆಶ್ರಯದಲ್ಲಿ ನಾನು ಬೆಳೆದು ದೊಡ್ಡವನಾದೆ. ಈಗ ನಿಮ್ಮ ತಂದೆ ಋಣ ತೀರಿಸುವಾರ ನನ್ನ ಪಾಲಿಗೆ ಬಂದಿದೆ. ಅದಕ್ಕಾಗಿ ನಮ್ಮಿಬ್ಬರು ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯವೋ ನಿನ್ನ ಅಭಿಪ್ರಾಯವೂ ಅಷ್ಟೇ ಮುಖ್ಯವಾಗಿದೆ. ಭಾರತಿ, ಯಾವ ಜನ್ಮದ ಪುಣ್ಯ ಮಾಡಿದ್ದೇನೆ ನಿನ್ನಂತ ಹೆಣ್ಣು ಪಡೆಯಲು. ನೋಡು ಭಾರತಿ, ನೀನು ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದೀಯಾ? ಈ ವಿಷಯದಲ್ಲಿ ಸಂಕೋಚ ಪಡೆದೆ ಹೇಳು ಭಾರತಿ, ಸಂಕೋಚ ಪಡೆದೆ ಹೇಳು. ನಾನು ಕೂಡ ನಿಮ್ಮನ್ನ ನಿಜ ಹೇಳಬೇಕು ಅಂದ್ರೆ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಈ ನನ್ನ ಜೀವವನ್ನೇ ನಿಮಗಾಗಿ ಅರ್ಪಿಸಿಬಿಟ್ಟಿದ್ದೀನಿ. ಮದುವೆ ಆಗೋದೇ ಆದ್ರೆ ನಿಮ್ಮನ್ನೇ ಅಂತ ನಿರ್ಧಾರ ಕೂಡ ಮಾಡಿದ್ದೀನಿ. ನಿಮ್ಮನ್ನ ಬಿಟ್ಟು ಬದುಕಿರೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ನಿಮ್ಮ ಪಾದ ನಿನ್ನ ಅಭಿಪ್ರಾಯ ನಾನು ಏಕೆ ಕೇಳಿದ್ದೇನೆಂದರೆ, ನೀನು ವಯಸ್ಸಿಗೆ ಬಂದ ಹೆಣ್ಣು ಅಲ್ಲದೆ ವಿದ್ಯಾವಂತಳು ಕೂಡ ಹೌದು, ಮೇಲಾಗಿ ಸುಶಿಕ್ಷಿತಳು. ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಾನು ಅಡ್ಡಿ ಆಗಬಾರದೆಂದು ಕೇಳಿದ್ದೆ ಹೊರತು ನಿನ್ನ ಮನನೋಯಿಸಲು ಅಲ್ಲ. ನಾನು ಕೂಡ ಯಾವತ್ತಾದ್ರೂ ನಿಮ್ಮ ಮನಸ್ಸನ್ನು ಇಲ್ಲ ಭಾರತಿ, ತುಂಬಾ ಪ್ರೀತಿ ಗೌರವದಿಂದ ಕಂಡಿರುವೆ. ನಾನು ಅಷ್ಟೇ. ಯಾವ ಜನ್ಮದಲ್ಲಿಯೂ ನಿನಗೆ ತೊಂದರೆ ಬಾರದಂತೆ ನೋಡಿಕೊಂಡು ಹೋಗಿನೆಂಬ ಭರವಸೆ ನೀಡಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಮಂಜು. ನನ್ನೆಲ್ಲ ಕನಸುಗಳು ಇವತ್ತು ನನಸಾಯಿತು. ನಿಮ್ಮ ಕೂದಲೆಳೆ ಕೂಡ ಕೊಂಕಾಗದ ಹಾಗೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಈಗಲಾದ್ರೂ ಊಟ ಮಾಡಿ ಬನ್ನಿ. ಬೇಡ ಭಾರತಿ, ತುಂಬಾ ಟೈಮ್ ಆಗಿದೆ, ಊಟ ಬೇಡ ಭಾರತಿ. ಹಾಗಾದ್ರೆ ಊಟ ಬೇಡ ಅಂದ್ಮೇಲೆ ಮತ್ತೇನು ಬೇಕು ಸಾಹೇಬ್ರಿಗೆ? ನಿನ್ನ ಬಾಯಿಯಿಂದ ಒಂದು ಸಿಹಿ ಮುತ್ತು ಭಾರತಿ. ಅದು ಮಾತ್ರ ಸಾಧ್ಯ ಇಲ್ಲಪ್ಪ, ಅದೆಲ್ಲ ಲೈಸೆನ್ಸ್ ಸಿಕ್ಕ ಮೇಲೆ ಮಾತ್ರ. ಭಾರತಿ, ಇರ್ಲಿ ಬಾ ಭಾರತಿ. ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿ ಬರುಸವೇ ಪ್ರೇಮವೇ